ಸಂಘರ್ಷ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುರುದಾರ್ ಮಾತನಾಡ್ತಾ ಇದ್ದೀನಿ. ತಾವೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ನೋಡಿರ್ತೀರಿ, ಕೇಳಿರ್ತೀರಿ. ಹೋರಾಟದ ಹುಲಿ ಪಿ ಮೂರ್ತಿಯವರು ಅಂಬೇಡ್ಕರ್ ಸೇನೆ ಸಂಘಟನೆಯನ್ನ ಕಟ್ಟಿ ನಾಡಿನುದ್ದಕ್ಕೂ ಪ್ರತಿಯೊಂದು ಜಿಲ್ಲೆಯಲ್ಲೂ ತಮ್ಮದೇ ಆದಂತಹ ಒಂದು ದಾಪುಗಾಲನ್ನ ಇಟ್ಟು ಹೋರಾಟ, ಸಂಘರ್ಷ ಇದರ ನಡುವೆ ಚಲನಚಿತ್ರರಂಗದ ಕಡೆ ಕೂಡ ದಾಪುಗಾಲಿಟ್ಟು ಕೋರ ಅನ್ನುವಂತಹ ಮೂವಿಯನ್ನ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ಜನತೆಯ ಮುಂದೆ ಇಟ್ಟು, ಜೊತೆಗೆ ಈ ಮೂವಿಯನ್ನ ಪ್ಯಾನ್ ಇಂಡಿಯಾ ಮೂವಿ ಕೂಡ ಮಾಡಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಈಗ ಕನ್ನಡ ಚಲನಚಿತ್ರರಂಗದಲ್ಲಿ ಹೊಸ ದಾಪುಗಾಲಿಟ್ಟಿರುವಂತಹ ಪಿ ಮೂರ್ತಿಯಣ್ಣನವರಿಗೆ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಮಾಡ್ತೀನಿ. ಬಹಳ ಲಾಂಗ್ ಟೈಮ್ ನಂತರ ನಮ್ಮ ಪಿ ಮೂರ್ತಿಯಣ್ಣವರು ನಮಗೆ ಸಿಕ್ಕಿದ್ದಾರೆ. ಇವತ್ತಿನ ಈ ಒಂದು ಏನು ವಿಷಯದ ವಿಶೇಷ ಏನಪ್ಪಾ ಅಂತಂದ್ರೆ, ಪಿ ಮೂರ್ತಿಯಣ್ಣನವರು ಹೋರಾಟದ ಜೀವನ ಜೊತೆ ಅನೇಕ ಬಡವರಿಗೆ ನ್ಯಾಯ ಕೊಡಿಸಿದ್ದಾಯ್ತು, ಅನೇಕ ಹೋರಾಟಗಳನ್ನ ಮಾಡಿದ್ದಾಯ್ತು. ಅದರ ಜೊತೆಗೆ ಚಲನಚಿತ್ರರಂಗದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನ ಮಾಡಲಿಕ್ಕೆ ಕೋರ ಅನ್ನುವಂತ ಆದಿವಾಸಿ ಜನಾಂಗದ ಅಥವಾ ಏನು ಗುಡ್ಡಗಾಡು ಪ್ರದೇಶಗಳಲ್ಲಿ ಬರ್ತಕ್ಕಂಥ ಬಡವರ ಒಂದು ಭವನಿ ಏನಿದೆ ಆ ಕುರಿತು ಒಂದು ಚಲನಚಿತ್ರವನ್ನ ಮಾಡಿದ್ದಾರೆ. ಆ ಕುರಿತು ಪಿ ಮೂರ್ತಿಯಣ್ಣನವರನ್ನು ಕೇಳೋಣ. ಅವರಿಗೆ ಸ್ವಾಗತ. ಈಗ ನಮ್ಮ ಚಲನಚಿತ್ರ ರಿಲೀಸ್ಗೆ ರೆಡಿ ಆಗಿದೆ ಅಂತ ಕೇಳಲ್ಪಟ್ವಿ. ಟೀಸರ್ ಸಾಕಷ್ಟು ವ್ಯೂಗಳನ್ನ ಕಂಡು ಟೀಸರ್ ನಲ್ಲಿ ತಮ್ಮ ಅದ್ಭುತವಾದಂತಹ ನಟನೆ, ಅದ್ಭುತವಾದಂತಹ ಏನೊಂದು ಎಲ್ಲ ನಟರನ್ನ ಒಂದು ಹಾಕೊಂಡಿದ್ದೀರಿ. ಆ ಮೂವಿ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ನಾನೊಬ್ಬ ಹೋರಾಟಗಾರ. ನನಗೆ ಸುಮಾರು 25-30 ವರ್ಷಗಳಿಂದ ಹೋರಾಟ ಅಂತ ಹೇಳಿದ್ರೆ ನಿಮ್ಮೆಲ್ಲ ಗೊತ್ತಿಲ್ಲ. ನನ್ನ ಜೊತೆ ಹೋರಾಟ ಮಾಡಿದ್ದ ಇಡೀ ರಾಜ್ಯದ 31 ಜಿಲ್ಲೆ ಕನ್ನಡ ನಾಡು ನುಡಿ ಭಾಷೆಗೆ ಬಂದಾಗ, ದಲಿತರಿಗೆ ಅವಮಾನ ಆದಾಗ, ದಲಿತರ ದೌರ್ಜನ್ಯ ಆದಾಗ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಇದ್ರ ಜೊತೆಗೆ ನಾವು ಏನೇ ಹೋರಾಟ ಮಾಡಿದ್ರು ಒಂದಷ್ಟು ಸೊ ಅದ್ರ ಜೊತೆಗೆ ನಾನು ಮೊದಲು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ, ನಿಮ್ಮೆಲ್ಲ ಗೊತ್ತಿರಬೇಕು. ಅದು ಒಂದು ತಕ್ಕಮಟ್ಟಿಗೆ ಇಡೀ ರಾಜ್ಯದ ಒಂದು ಯಶಸ್ವಿ ಕಾಣ್ತು, ರಿಲೀಸ್ ಆಯಿತು. ಅದಾದ್ಮೇಲೆ ನಾನು ಹೋರಾಟದಲ್ಲಿ ಬ್ಯುಸಿ ಆಗುತ್ತೆ. ಮತ್ತೆ ಆ ಒಂದು ಏನು ನನ್ನ ಭಾವನೆಗಳು ಕೆಲವೊಂದು ಸಿನಿಮಾ ರಂಗದಲ್ಲಿ ಮತ್ತೆ ಮುಂದುವರಿಬೇಕು, ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಜನಕ್ಕೆ ಒಂದೊಳ್ಳೆ ಮೆಸೇಜ್ ನ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಒಂದು ದೃಢ ನಿರ್ಧಾರ ಮಾಡಿ ಒಂದು ಕೋರ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾ ವಿಶೇಷವಾಗಿ ಒಂದು ವಿತೌಟ್ ಎಕ್ಸ್ಪೆಕ್ಟೇಷನ್, ನೀವೇನ್ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರೋ ಅದಕ್ಕಿಂತ ತುಂಬಾ ಹೆಚ್ಚಾಗಿ ಚೆನ್ನಾಗಿ ಬಂದಿದೆ. ಕೋರ ಅಂತ ಒಂದು ಸಿನಿಮಾ ಒಂದು ಬುಡಕಟ್ಟ ಜನಾಂಗದ, ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಫಾರೆಸ್ಟ್ ಸಬ್ಜೆಕ್ಟ್. ನಮ್ಮ ಸುನಾಮಿ ಕಿಟ್ ಹೀರೋಗೆ ಪಾತ್ರವನ್ನು ಮಾಡಿದ್ದಾರೆ, ಮತ್ತೆ ನಾನು ವಿಲನ್ ಆಗಿ ಮಾಡಿದ್ದೀನಿ. ಮತ್ತೆ ಈ ಸಿನಿಮಾಗೆ ಸಂಪೂರ್ಣವಾಗಿ ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ಏನು ನಮ್ಮ ಸಕಲೇಶ್ವರ, ಹೊರನಾಡು, ಶೃಂಗೇರಿ, ಕಳಸ ಈ ತರ ಫಾರೆಸ್ಟ್ ಜಾಗದಲ್ಲಿ ನಾವು ಶೂಟಿಂಗ್ ಮಾಡಿ ತುಂಬಾ ಒಂದು ಏನಂತ ಹೇಳಿದ್ರೆ ಯಾವ ಒಂದು ನಟನೆಗೂ ಕಮ್ಮಿ ಇಲ್ಲ. ಈ ಕತೆಗೆ ಏನ್ ಸಬ್ಜೆಕ್ಟ್ ಖರ್ಚು ಮಾಡಬೇಕೋ ಅದು ಸಂಪೂರ್ಣ ಖರ್ಚು ಮಾಡಿದ್ವಿ. ಏನೋ ನಾವು ಸಣ್ಣ ಸಿನಿಮಾ ಮಾಡ್ಬೇಕಂತ ಮಾಡಿಲ್ಲ. ಸೊ ಮತ್ತೆ ಫೈಟ್ ಎಲ್ಲ ಬಂದ್ಬಿಟ್ರೆ ನಮ್ಮ ರವಿ ವರ್ಮ ಚಿನ್ನಿ ಮಾಸ್ಟರ್ ತುಂಬಾ ರಿಚ್ ಆಗಿ ನಾವೆಲ್ಲ ಸೆಟ್ ಹಾಕಿ, ಮತ್ತೆ ಆ ಒಂದು ಸೆಟ್ ಅಲ್ಲಿ ಪ್ರತಿಯೊಬ್ರು ಏನು ನಮ್ಮ ಯೂನಿಟ್ ಅಲ್ಲಿ ಏನ್ ಕೆಲಸ ಮಾಡಿದ್ರು, ಕ್ಯಾಮರಾಮನ್ ಆಗಿರ್ಬೋದು, ಯೂನಿಟ್ ಆಗಿರ್ಬೋದು, ಮೇಕಪ್ ಮ್ಯಾನ್ ಆಗಿರ್ಬೋದು, ಕಾಸ್ಟ್ಯೂಮರ್ ಆಗಿರ್ಬೋದು, ಮತ್ತೆ ಸೆಟ್ ವರ್ಕ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಈ ಸಿನಿಮಾ ಗೆಲ್ಲೇಬೇಕಂತ ಹೇಳ್ಬಿಟ್ಟು ಒಂದು ಛಲದಿಂದ ಮಾಡಿರ್ತಕ್ಕಂಥ ಸಿನಿಮಾನೇ ಕೋರ. ಸೊ ಹಾಗಾಗಿ ಈ ಸಿನಿಮಾಗೆ ಆಲ್ರೆಡಿ ಟೀಸರ್ ರಿಲೀಸ್ ಆದ್ಮೇಲೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಒಳ್ಳೆ ರೆಸ್ಪಾನ್ಸ್ ಬಂತು. ಅದಲ್ಲದೆ ಇವತ್ತು ಬಾಂಬೆ ಮತ್ತೆ ಏನು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ನಮ್ಮ ಟೀಸರ್ ನೋಡಿ ಅದ್ರ ಬಗ್ಗೆ ಒಂದು ಕಮೆಂಟ್ಸ್ ಕೊಟ್ರು. ತುಂಬಾ ಅದ್ಭುತ ಬಂದಿದೆ, ನಿಮ್ಮ ಟೀಸರ್ ನೋಡಿದ್ರೆ ನಮ್ಗೆ ಮೈ ಜುಮ್ ಅಂತದೆ, ಬಟ್ ಸಿನಿಮಾ ಹೆಂಗಿರ್ಬೋದು ಅಂತ ಹೇಳಿ ಒಂದಷ್ಟು ಒಳ್ಳೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಿನಿಮಾ ಶೂಟಿಂಗ್ ಅನ್ನು ಮುಗಿತು, ಸೆನ್ಸಾರ್ ಕಳಿಸಿದೀವಿ. ಇನ್ನೇನು ಕೇವಲ ಒಂದು ವಾರದಲ್ಲಿ ಸೆನ್ಸಾರ್ ಆಗಿ ಬರ್ತದೆ. ನೆಕ್ಸ್ಟ್ ಮಂತ್ ಇಲ್ಲ ನಾಡಿನ ಎಲ್ಲ ಹೋರಾಟಗಾರರು, ಕನ್ನಡ ಅಭಿಮಾನಿಗಳು ನಮ್ಮಂತ ಹೊಸಬರಿಗೆ ನೀವು ಸಹಕಾರ ಮಾಡಿ ಬೆಳೆಸ್ಬೇಕಂತೇಳಿ ಈ ಒಂದು ಸಂದರ್ಭ ಹೇಳ್ತಿದ್ದಾರೆ. ಈಗ ಹೆಂಗೈತಿ ಕಮರ್ಷಿಯಲ್ ಆಗಿ ಕೊಡ್ತಾರೆ ಇವತ್ತು ಚಲನಚಿತ್ರ ರಂಗ ಅಂದ್ರೆ ಕತೆ, ಹಾಡು ಇದೆಲ್ಲದಕ್ಕಿಂತ ಹೆಚ್ಚಾಗಿ ವ್ಯಾಪಾರ ದೃಷ್ಟಿಕೋನ ನೋಡ್ತಾರೆ. ಇಂತಹ ಸಂದರ್ಭದೊಳಗಡೆ ಈ ದೇಶದ ನೆಲಮೂಲದ ಆದಿವಾಸಿ ಜನಾಂಗದ ಒಂದು ಕಾನ್ಸೆಪ್ಟ್ ನ ತೆಗೆದುಕೊಂಡು ಅದರಲ್ಲೂ ವಿಶೇಷವಾಗಿ ಗೊಲ್ಲಳಿ ಶಿವಪ್ರಸಾದರಂತಹ ಸಾಹಿತಿಗಳ ಕಡೆ ಅತ್ಯುತ್ತಮವಾದಂತಹ ಒಂದು ಹಾಡನ್ನ ಬರೆಸಿ ನಾವು ಹೊಸ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಕೊಟ್ಟಿದ್ದೀವಿ. ಜನ ಗೆಲ್ಲಿಸ್ತಾರೆ ಅನ್ನುವಂತ ನಂಬಿಕೆ ತಮ್ಮಲ್ಲಿ. ನಾನು ಒಂದೇ ಇಷ್ಟಪಡ್ತೀನಿ, ನಾವು ಮಾಡೋ ಕೆಲಸ ಪರ್ಫೆಕ್ಟ್ ಆಗಿದ್ರೆ ಜನ 100% ನಮ್ಮನ್ನ ರಿಸೀವ್ ಮಾಡ್ಕೊಳ್ತಾರೆ. ಆಯ್ತಾ?
ನಾವು ಮಾಡೋ ಸಬ್ಜೆಕ್ಟ್ ಮತ್ತೆ ಮೇಕಿಂಗ್ ವರ್ಕ್ ಅದಕ್ಕೆ ಆನೆಸ್ಟ್ ಮಾಡಿ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ರೆ ಜನ ಯಾವತ್ತೂ ಕೈ ಬಿಡಲ್ಲ. ಯಾಕಂತ ಹೇಳಿದ್ರೆ ಕಾಂತಾರ ಅಂತ ಒಂದು ಸಿನಿಮಾ ಬಂತು, ಒಬ್ಬ ಅವ್ರು ಮಂಗಳೂರವ್ರ ಮೂಲಕ ಅವ್ರೇನೋ ಒಂದು 45 ವರ್ಷ ನೀರು ರಿಷಬ್ ಶೆಟ್ಟಿ ಅವರಿಗೆ ಆಯ್ತಾ. ಬಟ್ ಅವರು ಡ್ಯಾನ್ಸ್ ಬರಲ್ಲ, ಫೈಟ್ ಬರಲ್ಲ, ಬಟ್ ಆದ್ರೂ ಒಂದು ಒಳ್ಳೆ ಸಿನಿಮಾ ಇರುತ್ತೀವಿ ಈ ದೇಶಕ್ಕೆ ಬೆಳಿಬಹುದು. ಹಂಗಾಗಿ ಇವತ್ತು ಎಷ್ಟೋ ಜನ ಹೀರೋಗಳು ದೊಡ್ಡ ದೊಡ್ಡ ಸಿನಿಮಾ ಕೋಟಿ ಗಂಟೆ ಬಂಡವಾಳ ಮಾಡ್ತಾರೆ. ಕೆಲವು ಸಿನಿಮಾ ಕ್ಲಿಕ್ ಆದ್ರೆ ಕೆಲವು ಸಿನಿಮಾ ಕ್ಲಿಕ್ ಆಗಲ್ಲ. ಹಂಗಾಗ್ಬಿಟ್ಟು ಹೀರೋಗಳು ಮಾಡೋದಂತ ಏನಿಲ್ಲ, ಹೊಸ ಹುಡುಗ ಇಟ್ಕೊಂಡು ಒಳ್ಳೆ ಸಬ್ಜೆಕ್ಟ್ ಮಾಡೋ ಜನ ಇವತ್ತು ಸಿನಿಮಾ ಚೆನ್ನಾಗಿದೆ 100% ನಮ್ಮ ಕನ್ನಡಿಗರು ನಮ್ಗೆ ಯಾವತ್ತು ಕೈ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ತಾವು ಮಾಡಿರುವಂತಹ ಹೋರಾಟ, ಕರ್ನಾಟಕದ ಯಾವುದೇ ಜಿಲ್ಲೆಗಳು ಪಿ ಮೂರ್ತಿ ಅವರು ಯಾರಂತ ಗೊತ್ತು, ತಮ್ಮದೇ ಆದಂತಹ ಒಂದು ಯುವಕರ ದಂಡಿದೆ. ಬಹುಶಃ ತಮ್ಮ ಸಿನಿಮಾಗೆ ಜಾತಕ ಪಕ್ಷಕ್ಕೆ ಅವರು ಕೂಡ ಕಾಯ್ತಾ ಇದ್ದಾರೆ. ಪಿ ಮೂರ್ತಿ ಅವರು ಸಿನಿಮಾ ಮಾಡಿದ್ದಾರೆ, ಆ ಸಿನಿಮಾ ಯಾವಾಗ ನಮ್ಮ ಥಿಯೇಟರ್ಗಳಿಗೆ ಬರ್ತದೆ ಅಲ್ಲಿ ನಾವು ದುಡ್ಡು ಕೊಟ್ಟು ಥಿಯೇಟರ್ ನಲ್ಲೇ ಸಿನಿಮಾ ನೋಡಬೇಕು ಅನ್ನುವಂತ ಮಾದರಿ ಸಿಕ್ಕಿದ್ದಾರೆ. ಬಹುಶಃ ಈ ಚಲನಚಿತ್ರಕ್ಕೆ ತಮ್ಮ ಸಂಘಟನೆಯ ಯುವಕರ ಬೆಂಬಲವೂ ಕೂಡ ಸಿಗೋದ್ರಲ್ಲಿ ಎರಡು ಮಾತಲ್ಲ ನಮ್ಮ ಅನಿಸಿಕೆ. ನನ್ನ ಸಂಘಟನೆಯಲ್ಲೇ ಇನ್ನು ಎಲ್ಲಾ ಸಂಘಟನೆ, ಕನ್ನಡ ಪರ ಸಂಘಟನೆ ಆಗಿರ್ಬೋದು, ರೈತ ಪರ ಸಂಘಟನೆ ಆಗಿರ್ಬೋದು, ಆಟೋ ಸಂಘಟನೆ, ಟ್ಯಾಕ್ಸಿ ಸಂಘಟನೆ, ಪ್ರತಿಯೊಬ್ರು ವಾಲಂಟಿಯರ್ ಫಾರ್ಮ್ ನನಗೆ ಹೇಳಿದರೆ ಅಣ್ಣ ನಿಮ್ಮ ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್ ಮಾಡಿ ನಾವೆಲ್ಲರೂ ವಾಲಂಟಿಯರ್ ಬಂದು ಇಡೀ ರಾಜ್ಯದಿಂದ ಪ್ರಚಾರ ಮಾಡಿ ನಿಮ್ಮನ್ನ ಗೆಲ್ಸ್ಕೊಳ್ಳೋ ಜವಾಬ್ದಾರಿ ಅಂತ ನನಗೆ ಮುಂಚಿತ ನನಗೆಲ್ಲ ಧೈರ್ಯ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೋರಾಟದ ಬಂದಂತವರಿಗೆ ನನ್ನ ಎಲ್ಲಾ ಹೋರಾಟದ ಅಣ್ಣ ತಮ್ಮದಿರು ಸಂಪೂರ್ಣವಾಗಿ ನನ್ನ ಕೋರಸಿಂದ್ರಿ ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ಈ ಒಂದು ಇಂಟರ್ವ್ಯೂ ಉದ್ದೇಶ ಏನಂದ್ರೆ ತಾವು ಹೋರಾಟದಿಂದ ಬಂದು ಚಲನಚಿತ್ರ ರಂಗದಲ್ಲಿ ಗುರುತಿಸಿ ಈ ಜನರ ನಾಡಿ ಮಿಡಿದ ತಮಗೆ ಗೊತ್ತು, ಯಾರು ಎಷ್ಟು ಕಷ್ಟದಲ್ಲಿದ್ದಾರೆ, ಯಾವ ಸಮಾಜ ಎಷ್ಟು ಕಷ್ಟದಲ್ಲಿದೆ, ಯಾವ ಕಮ್ಯುನಿಟಿ ಎಷ್ಟು ಕಷ್ಟದಲ್ಲಿದೆ ಅಂತೇಳಿ ಈ ಚಲನಚಿತ್ರ ಸರ್ಕಾರದ ಕನ್ನಡ ತರಿಸಬೇಕು, ಸಮಾಜದಲ್ಲಿರುವಂತಹ ಅನೇಕ ನಾಯಕರುಗಳ ಕನ್ನಡ ತರಿಸಬೇಕು ಮತ್ತು ಆದಿವಾಸಿಗಳ ಮೂಲ ಸಮಸ್ಯೆಗಳಿಗೆ ಅವಕ ಪರಿಹಾರ ಸಿಗಬೇಕು ಅನ್ನುವಂತ ಕಾನ್ಸೆಪ್ಟ್ ನಿಜ. ಖಂಡಿತ ನಾನು ಹೇಳೋದೇನು ಗೊತ್ತಾ, ನಾನು ಹೋರಾಟದ ಹೆಂಗ್ ಬಂದಿತ್ತು ಅದೇ ತರ ಹೊಸ ಹೊಸ ಪ್ರತಿಭೆಗಳು, ಬರೀ ಹೋರಾಟ ಮಾಡೋದೇ ಜೀವನ ಅಲ್ಲ, ಕೆಲಸ ಮಾಡೋದೇ ಜೀವನ ಅಲ್ಲ, ಪ್ರತಿಯೊಂದು ರಂಗದಲ್ಲೂ ಎಲ್ಲಾ ಸಮುದಾಯದ ವ್ಯಕ್ತಿಗಳು ಬೆಳಿಬೇಕು. ಸಿನಿಮಾ ರಂಗ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಪ್ರತಿಯೊಂದು ರಂಗದಲ್ಲೂ ಗುರ್ಸ್ಕೊಂಡು ಅಂತಂತ ಬೆಳೆದ್ಬಿಟ್ಟು ನಾವು ಒಂದು ಸಬಲೀಕರಣ ಆಗಬೇಕು. ಅವಾಗ ನಾವು ಬೆಳೆಯೋದು ತುಂಬಾ ಕಷ್ಟ. ನೋಡಿ, ಮನುಷ್ಯ ಹುಟ್ಟು ಉಚಿತ, ಸಾವು ಖಚಿತ. ನಾವೆಲ್ಲರೂ ಒಂದ್ ದಿವಸ ಹೋಗ್ಲೇಬೇಕು, ಎಂಡ್ ಆಫ್ ದಿ ಡೇ. ಬಟ್ ಆದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮನ್ನ ನಾವು ಹೋದ್ರೆ ಅದು ಕಾಪಾಡುತ್ತೆ. ಸರ್, ನಾವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಪಿ ಮೂರ್ತಿ ಅವರು ಇದ್ರಪ್ಪ, ಒಂದೊಳ್ಳೆ ಹೋರಾಟ ಮಾಡಿದ್ರು, ಸಿನಿಮಾ ಮಾಡಿದ್ರು, ಒಂದಷ್ಟು ಜನ ಒಳ್ಳೇದು ಮಾಡಿದ್ರು, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ರು, ಅವ್ರು ನಮಗೆ ಸ್ಫೂರ್ತಿ ಅಂತ ಹೇಳಿ ಇವತ್ತು ಎಷ್ಟೋ ಜನ ನೋಡಿ. ನಾನು ಏನು ಸಂಪಾದನೆ ಮಾಡಿಲ್ಲ, ನಾನು ಸಂಪಾದನೆ ಮಾಡಿರೋದು ನನ್ನ ಎಲ್ಲ ಅಭಿಮಾನಿಗಳು ಪಿ ಮೂರ್ತಿ ಅಂತ ಕೈಯಲ್ಲಿ ಅಚ್ಚೆಗಳು ಹಾಕ್ಸ್ಕೊಂಡವ್ರೆ, ಮತ್ತೆ ನನ್ನ ಮುಖನ ಕೈಯಲ್ಲಿ ಕೆತ್ತಿಸ್ಕೊಂಡಿದ್ದಾರೆ. ಅದಕ್ಕಿಂತ ಪ್ರೀತಿ ವಿಶ್ವಾಸ ನನ್ಗೆ ಏನು ಬೇಕಲ್ಲ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಬಂದ್ಬಿಟ್ರೆ ಯಮನಪ್ಪ, ಶಿವಲಿಂಗು, ನಮ್ಮ ಪಟ್ಟಿಯವರು, ನಮ್ಮ ಸುರಾಜ್, ಒಂದಷ್ಟು ಜನ ಎಲ್ಲ ತಂಡಗಳು ನಾನು ಅಲ್ಲಿ ಹೋದ್ರೆ ಸಾಕು, ಅಣ್ಣ ಬಂದಂತ ಹೇಳ್ಬಿಟ್ಟು ನಮ್ಗೆ ಆರೋಗ್ಯ ಆಗ್ತದೇನು, ಗಾಡಿಗಳೇನು, ಬೈಕರಕ್ಕೆ ಹೋಗೋದೇನು, ಆಯ್ತಾ, ನಮ್ಗೆ ಅಲ್ಲಿ ಒಳ್ಳೆ ರೊಟ್ಟಿ, ಊಟ, ರೂಮು ಎಲ್ಲ ತರ ವ್ಯವಸ್ಥೆ ಮಾಡ್ತಾರಲ್ಲ. ಅದಕ್ಕೆ ಇನ್ನೇನ್ ಬೇಕು ನನ್ನ ಸಂಪಾದನೆ ಅಲ್ವಾ? ನನಗೆ ನನ್ನ ಜನ, ಆಯ್ತಾ, ನಮ್ಮ ಏನು ನನ್ನ ಅಭಿಮಾನಿಗಳು, ನನ್ನ ಜನ, ನನ್ನ ಸ್ನೇಹಿತರು, ಇವರೇ ನನ್ನ ಆಸ್ತಿ. ನನಗೆ ಯಾವ ದುಡ್ಡು ಕಾಸು ಯಾವ್ದು ಬೇಕಾಗಿಲ್ಲ. ನನಗೆ ನೀವುಗಳಿದ್ರೆ ಅಂತದ್ದು ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ತಾರೆ, ನನಗೆ ನೀವೇ ಆಸ್ತಿ. ಅದ್ರ ಜೊತೆಗೆ ಒಂದು ಅತ್ಯಂತ ಕಡು ಬಡತನದಿಂದ ಬಂದಿರತಕ್ಕಂಥ ಸುನಾಮ್ ಕಿಕ್ಕಿ ಅವರು ಒಂದು ಇದರಲ್ಲಿ ಗೆದ್ದು ಆ ನಂತರದ ಅವರ ಭವಿಷ್ಯ, ನೀವು ಮೊದಲವರಿಗೆ ಒಂದು ವ್ಯಕ್ತಿಗಳನ್ನ ಕೊಟ್ಟು ನಿಮ್ಮ ಚಲನಚಿತ್ರದಲ್ಲಿ ನಾಯಕರ ಸ್ಥಾನ ಕೊಟ್ಟಿದ್ದೀರಿ. ನಾನು ಒಂದು ವಿಚಾರ ಇಷ್ಟೇನೆ, ಯಾವ ಹೀರೋ ಹುಟ್ಟುದಕ್ಕೆ ಇರೋಕ್ ಸಾಧ್ಯ ಇಲ್ಲ, ಆಯ್ತಾ. ಪ್ರತಿಯೊಬ್ರು ಲೈಫ್ ಮ್ಯಾನ್ ಆಗಿ ಕಷ್ಟಪಟ್ಟು ಫೈಟರ್ ಆಗಿ ಅಲ್ಲಿ ಸಿನಿಮಾ ರಂಗದಲ್ಲಿ ಸಾಕಷ್ಟು ಅವಮಾನಗಳು ತಗೊಂಡು ಎಲ್ಲ ಅಂತಂತ ಬೆಳೆದಿ ಒಂದು ಸಿನಿಮಾ ಮಾಡಿದಾಗ ಅಲ್ಲಿಂದ ಹೀರೋ ಬಂದಿದ್ದಾರೆ. ಅದೇ ತರ ನಮ್ಮ ಸುನಾಮಿ ಕಿಟಿನು ಪಾಪ ತರಕಾರಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇವತ್ತು ಇಂಡಿಯನ್ ಅಂತ ಒಂದು ಶೋ ಗೆದ್ದು ಬಂದು ಸಾಕಷ್ಟು ಕಾರ್ಯಕ್ರಮಗಳು ಕುಸ್ಕೊಂಡು ಬಿಗ್ ಬಾಸ್ ಹೋಗಿ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಪಾಪ ಬಂದ್ರು. ಅವ್ರನ್ನ ಇಂಥ ಒಂದು ಏನು ಎಲ್ಲಾ ತರ ಹಾಗೆ ನಾನು ಬರೋಂತ ಸಿನಿಮಾ ಮಾಡಿದ್ದೀನಿ. ಖಂಡಿತ ಒಳ್ಳೆ ಫೈಟ್ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಅದ್ಭುತ ನಟ, ಎರಡರ ಮಾತಿಲ್ಲ. ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಸುನಾಮಿ ಕಿಟಿಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ, ಎಲ್ಲರಿಗೂ ಒಳ್ಳೇದಾಗಬೇಕು. ಆಮೇಲೆ ನಮ್ಮ ಇಡೀ ನಮ್ಮ ತಂಡ ಸಿನಿಮಾದಲ್ಲಿ ಪ್ರತಿಯೊಬ್ರು ಒಂದು ಆನೆಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಪಿ ಮೂರ್ತಿ ಅಣ್ಣನವರ ಒಂದು ಆಶಯ ಇದಂತೆ
ಏನು ಕೋರಂ ಇದೆಯಲ್ಲ, ಕರ್ನಾಟಕದಲ್ಲಿ ಒಂದು ಹೊಸ ಅಲೆಯನ್ನ, ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡುವಂತ ಅವಕಾಶ ಇಟ್ಟಿದೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಮಟೀರಿಯಲ್ಗಳನ್ನ, ಎಲ್ಲಾ ರೀತಿಯ ಎಫರ್ಟ್ ಅನ್ನ ಹಾಕಿದೀವಿ ಅಂತ ಹೇಳ್ತಿದ್ರೆ, ಅವರ ಚಲನಚಿತ್ರ ಶತದಿನೋತ್ಸವ ಆಚರಣೆಯಾಗಿ ಎಲ್ಲಾ ರಾಜ್ಯಗಳಲ್ಲೂ ಈ ಚಲನಚಿತ್ರ ಹೋಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.